ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಮೇಲ್ಮೈ ವಿಸ್ತೀರ್ಣ ಘನಫಲಗಳು ಪಾಠದಲ್ಲಿ 5 ಅಂಕಗಳಿಗೆ ಕೇಳಲಾಗುವ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 1ನೇ ಪ್ರಶ್ನೆ, ಒಂದು ಸಿಲಿಂಡರ್ನ ಘನಫಲವು ಒಂದು ಶಂಕುವಿನ ಘನಫಲದ 5ರಷ್ಟಕ್ಕೆ ಸಮನಾಗಿದೆ ಅಂತ ಹೇಳಿದ್ದಾರೆ. ಒಂದು ಸಿಲಿಂಡರ್ನ ಘನಫಲ ಒಂದು ಶಂಕುವಿನ ಘನಫಲದ 5ರಷ್ಟಕ್ಕೆ ಸಮನಾಗಿದೆ. ಶಂಕುವಿನ ಪಾದದ ತ್ರಿಜ್ಯ 7 ಸೆಂಟಿಮೀಟರ್, ಶಂಕುವಿನ ಓರೆ ಎತ್ತರ 25 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವೃತ್ತ ಪಾದದ ತ್ರಿಜ್ಯ 14 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲ ಮತ್ತು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪ್ರಕಾರ ಮೊದಲು ಇಲ್ಲಿ 2 ಘನಾಕೃತಿಗಳನ್ನು ಬರ್ಕೊಂಡಿದ್ದೀನಿ. 2 ಘನಾಕೃತಿಗಳು ಯಾವ್ಯಾವಪ್ಪ ಅಂದರೆ ಸಿಲಿಂಡರ್ ಮತ್ತು ಶಂಕು. ಸಿಲಿಂಡರ್ನ ತ್ರಿಜ್ಯ 14 ಸೆಂಟಿಮೀಟರ್, ಸಿಲಿಂಡರ್ನ ಎತ್ತರ ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕಾಗತ್ತೆ. ಅದೇ ರೀತಿ ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್, ಶಂಕುವಿನ ಓರೆ ಎತ್ತರ 25 ಸೆಂಟಿಮೀಟರ್ ಆಗುತ್ತೆ. ಇಲ್ಲೂ ಕೂಡ ಶಂಕುವಿನ ಎತ್ತರವನ್ನು ಕೊಟ್ಟಿಲ್ಲ, ಶಂಕುವಿನ ಎತ್ತರವನ್ನು ಕಂಡುಹಿಡಿಯಬೇಕಾಗತ್ತೆ. ಶಂಕುವಿನ ಎತ್ತರವನ್ನು ಶಂಕುವಿನ ಓರೆ ಎತ್ತರ ಬಳಸಿಕೊಂಡು ಶಂಕುವಿನ ಎತ್ತರವನ್ನು ಕಂಡುಹಿಡಬೇಕಾಗತ್ತೆ. ಶಂಕುವಿನ ಓರೆ ಎತ್ತರ ಸೂತ್ರ L √h² + r². ಇದರ ಪ್ರಕಾರ ಎರಡೂ ಬದಿಯಲ್ಲೂ ವರ್ಗಗೊಳಿಸಿದಾಗ L² h² + r² ಆಗುತ್ತೆ. L ಬೆಲೆ 25, H ಬೆಲೆ ಕಂಡುಹಿಡಿಬೇಕು. ಅಂದರೆ ಶಂಕುವಿನ ಎತ್ತರ ಗೊತ್ತಿಲ್ಲ, ಹಾಗಾಗಿ H ಹಾಗೆ ಬರ್ಕೊಂಡಿದ್ದೀನಿ. r² ಶಂಕುವಿನ ತ್ರಿಜ್ಯ 7², 25² ಅಂದರೆ 625, 7² ಅಂದರೆ 49. ದೇರ್ಫೋರ್ h² + 49 = 625 ಆಗುತ್ತೆ. h² = 625 - 49 = 570 ಆಗುತ್ತೆ. h √576 ಅಂದರೆ 576ರ ವರ್ಗಮೂಲ 24 ಆಗುತ್ತೆ. ಈಗ ನಮಗೆ ಶಂಕುವಿನ ಓರೆ ಎತ್ತರ 25 ಸೆಂಟಿಮೀಟರ್ ಆದರೆ ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಆಗುತ್ತೆ. ಈಗ ನೋಡಿರಿ, ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ, ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಆಗಿದೆ. ಪ್ರಶ್ನೆಯಲ್ಲಿ ಹೇಳಿರೋ ಪ್ರಕಾರ ಸಿಲಿಂಡರ್ನ ಘನಫಲ ಎಷ್ಟಿದೆಯಪ್ಪ ಅಂದರೆ 5 × ಶಂಕುವಿನ ಘನಫಲ ಅಂದರೆ ಶಂಕುವಿನ ಘನಫಲದ 5ರಷ್ಟಿದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಶಂಕುವಿನ ಘನಫಲವನ್ನು ಕೊಟ್ಟಿಲ್ಲ. ಮೊದಲಿಗೆ ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಶಂಕುವಿನ ಘನಫಲವನ್ನು ಕಂಡುಹಿಡ್ಕೊಳ್ಳೋಣ. ಶಂಕುವಿನ ಘನಫಲ ಸೂತ್ರ 1/3 πr² h ಅಂದರೆ ಶಂಕುವಿನ ತ್ರಿಜ್ಯದ ಅಳತೆ 7² ಅಂದರೆ 49. ಶಂಕುವಿನ ಎತ್ತರ ಈಗ ಕಂಡುಹಿಡ್ಕೊಂಡಿದ್ವಲ್ಲ 24 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ಶಂಕುವಿನ ಘನಫಲ = 1/3, π ಅಂದರೆ 22/7, r ಅಂದರೆ ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್, ಹಾಗಾಗಿ r² ಇದೆ 7², 7² ಅಂದರೆ 49. h ಅಂದರೆ ಶಂಕುವಿನ ಎತ್ತರ ಈಗ ಕಂಡುಹಿಡ್ಕೊಂಡಿದ್ವಲ್ಲ ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಆಗಿದೆ. ಇಲ್ಲಿ 3 1 3 8 24, 7 1 7 7 49. ಇಲ್ಲಿ ಕ್ಯಾನ್ಸಲ್ ಆದಾಗ ಏನು ಉಳಿಯುತ್ತಪ್ಪ ಅಂದರೆ ಅಂಶದಲ್ಲಿ 22 × 7 × 8 ಆಗುತ್ತೆ. 22ನ 7 × 8 ಅಂದರೆ 7 8 56. 22 × 7 × 8 ಮಾಡಿದಾಗ ಶಂಕುವಿನ ಘನಫಲ 1232 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಈಗ ನಾವು ಶಂಕುವಿನ ಘನಫಲವನ್ನು ಕಂಡುಹಿಡ್ಕೊಂಡ್ವಿ. ಈಗ ಪ್ರಶ್ನೆಯಲ್ಲಿ ಕೇಳಿರೋ ಹಾಗೆ ಸಿಲಿಂಡರ್ನ ಘನಫಲ ಎಷ್ಟಿದೆಯಪ್ಪ ಅಂದರೆ ಶಂಕುವಿನ ಘನಫಲದ 5ರಷ್ಟಿದೆ. ಅದರ ಪ್ರಕಾರ ಸಿಲಿಂಡರ್ನ ಘನಫಲ = 5 × ಶಂಕುವಿನ ಘನಫಲ ಅಂದರೆ 1232. ಹಾಗಾಗಿ ಸಿಲಿಂಡರ್ನ ಘನಫಲ 6160 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಈಗ ನಾವು ಸಿಲಿಂಡರ್ನ ಘನಫಲವನ್ನು ಕೂಡ ಕಂಡುಹಿಡ್ಕೊಂಡಿದ್ದೀವಿ. ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಾಗತ್ತೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಅಂದರೆ ನಮಗೆ ಸಿಲಿಂಡರ್ನ ಎತ್ತರ ಗೊತ್ತಿಲ್ಲ, ಬಟ್ ಸಿಲಿಂಡರ್ನ ಘನಫಲ ಮಾತ್ರ ಗೊತ್ತು. ಸಿಲಿಂಡರ್ನ ಘನಫಲವನ್ನು ಬಳಸ್ಕೊಂಡು ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿದ್ರೆ ನಾವು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗತ್ತೆ. ಸಿಲಿಂಡರ್ನ ಘನಫಲ = πr² h. ಸಿಲಿಂಡರ್ನ ಘನಫಲ ಈಗ ಕಂಡುಹಿಡಿದಿದ್ವಲ್ಲ 6160 ಆಗಿದೆ. π ಅಂದರೆ 22/7, ಸಿಲಿಂಡರ್ನ ತ್ರಿಜ್ಯ 7 ಸೆಂಟಿಮೀಟರ್, ಹಾಗಾಗಿ r² ಅಂದರೆ 7² ಅಂದರೆ 49 ಆಗುತ್ತೆ. h ಸಿಲಿಂಡರ್ನ ಎತ್ತರ ಕಂಡುಹಿಡಿಯಬೇಕು. ದೇರ್ಫೋರ್ ಸಿಲಿಂಡರ್ನ ಘನಫಲ 6160 = 22/7, 14² ಅಂದರೆ 196 h ಹಾಗೆ ಬರ್ಕೊಳ್ಳೋಣ. ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿಯೋಣ. ಇಲ್ಲಿ 7 1 7 28 196 ಆಗುತ್ತೆ. ಹೇಗಪ್ಪ ಅಂದರೆ 7 1 7 2 14, 5 ಉಳಿತು, 7 8 56 ಆಗುತ್ತೆ. ದೇರ್ಫೋರ್ 6160 = 22 × 28 ×
ಹೆಚ್ಚಾಗತ್ತೆ. 6160 ಇಸ್ಕೊಲ್ ಟು 616 ಇಂಟು ಹೆಚ್ಚಾಗತ್ತೆ. ನಮಗೆ ಬೇಕಾಗಿರೋದು ಹೆಚ್ಚಿನ ಬೆಲೆ, ಹಾಗಾಗಿ ಎಡಗಡೆ ಇರೋದನ್ನ ಬಲಗಡೆ ತೆಗೆದುಕೊಳ್ತೀನಿ, ಬಲಗಡೆ ಇರೋದನ್ನ ಎಡಗಡೆ ಬರ್ಕೊಳ್ತೀನಿ. 616 ಹೆಚ್ ಇಸ್ಕೊಲ್ ಟು 6160. 616 ಹೆಚ್ ಇಸ್ಕೊಲ್ ಟು 6160ನ ಇಲ್ಲಿ 616 ಗುಣಿಸು ಹೆಚ್ಚಿರೋದು ಭಾಗಿಸು 616 ಆಗುತ್ತೆ. ದೇರ್ಫೋರ್ ಹೆಚ್ ಇಸ್ಕೊಲ್ ಟು 6160 ಡಿವೈಡೆಡ್ ಬೈ 616. 616 ಒಂದಲೇ 616, ಸೊನ್ನೆಗೆ ಸೊನ್ನೆ. ಅಲ್ಲಿಗೆ ಸಿಲಿಂಡರ್ನ ಎತ್ತರ ಸಿಕ್ತು. ಸಿಲಿಂಡರ್ನ ಎತ್ತರ ಹೆಚ್ ಇಸ್ಕೊಲ್ ಟು 10 ಸೆಂಟಿಮೀಟರ್ ಆಗುತ್ತೆ. ಈ ಸಿಲಿಂಡರ್ನ ಎತ್ತರವನ್ನು ಬಳಸ್ಕೊಂಡು ನಾನು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ ಟು 2πr(h) ಆಗುತ್ತೆ. ದೇರ್ಫೋರ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ ಟು 2 ಹಾಗೆ ಇರಲಿ. ಪೈ ಬೆಲೆ 22/7 ಹೆಚ್ ಅಂದರೆ ಈಗ ಕಂಡುಹಿಡ್ಕೊಂಡಿದ್ವಲ್ಲ 10. ಅದೇ ರೀತಿ ಆರ್ ಬೆಲೆ, ಈಗ ಸಿಲಿಂಡರ್ನ ತ್ರಿಜ್ಯ 14 ಸೆಂಟಿಮೀಟರ್ ಆಗುತ್ತೆ. 2πr(h) ನಾನು ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಿದಾಗ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ ಟು 7 ಒಂದಲೇ 7 ಎರಡಲೇ, 7ನ್ನು 14ನ್ನು 7ರಿಂದ ಭಾಗಿಸಿದಾಗ 7 ಒಂದಲೇ 7 ಎರಡಲೇ ಆಗುತ್ತೆ. 2 × 22 ಮಾಡಿದಾಗ 44 ಆಗುತ್ತೆ. 2 × 10 ಮಾಡಿದಾಗ 2 10ಲೇ 20. ದೇರ್ಫೋರ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ ಟು 44 × 20. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ ಟು 880 ಸ್ಕ್ವೇರ್ ಆಗುತ್ತೆ, ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಏನೇನು ಕೇಳಿದ್ರಪ್ಪ ಅಂದರೆ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಿರಿ, ಅದೇ ರೀತಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಆದರೆ ಪ್ರಶ್ನೆಯಲ್ಲಿ ಸಿಲಿಂಡರ್ನ ಘನಫಲ ಶಂಕುವಿನ ಘನಫಲದ 5ರಷ್ಟಿದೆ ಅಂತ ಹೇಳಿದರು. ಹಾಗಾಗಿ ಶಂಕುವಿನ ಘನಫಲವನ್ನು ಕಂಡುಹಿಡ್ಕೊಂಡು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿದ್ವಿ. ಅದೇ ರೀತಿ ಸಿಲಿಂಡರ್ನ ಘನಫಲದಲ್ಲಿ ಸಿಲಿಂಡರ್ನ ಎತ್ತರವನ್ನು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾಗಿತ್ತು. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಪ್ಪ ಅಂದರೆ ಮೊದಲಿಗೆ ಸಿಲಿಂಡರ್ನ ಎತ್ತರ ಸಿಕ್ಕಿದ್ದಿಲ್ಲ. ಸಿಲಿಂಡರ್ನ ಎತ್ತರವನ್ನು ಬಳಸ್ಕೊಂಡು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೂಡ ಕಂಡುಹಿಡಿದಿದ್ದೀನಿ. ಹಾಗಾಗಿ ಪ್ರಶ್ನೆಯಲ್ಲಿ ಕೊನೆಗೆ ಏನು ಬರೆದಿದ್ದೀನಪ್ಪ ಅಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ ಟು 880 ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಸಿಲಿಂಡರ್ನ ಘನಫಲ ಇಸ್ಕೊಲ್ ಟು 6160 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಯಾವಾಗಲೂ ಘನಫಲವನ್ನು ಘನಮಾನಗಳಲ್ಲಿ ಬರೀಬೇಕು. ಅಂದರೆ ಸೆಂಟಿಮೀಟರ್ ಇತ್ತಪ್ಪ ಅಂದರೆ ಸೆಂಟಿಮೀಟರ್ ಕ್ಯೂಬ್, ಮೀಟರ್ ಇತ್ತಪ್ಪ ಅಂದರೆ ಮೀಟರ್ ಕ್ಯೂಬಲ್ಲಿ ವ್ಯಕ್ತಪಡಿಸ್ಬೇಕಾಗತ್ತೆ. ಇದಿಷ್ಟು ನೀಟಾಗಿ ಬರೆದ್ರೆ ನಿಮಗೆ 5 ಅಂಕಗಳು ಸುಲಭವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ಮೇಲ್ಮೈ ವಿಸ್ತೀರ್ಣ ಘನಫಲಗಳು ಪಾಠದಲ್ಲಿ ಇನ್ನೂ ಹೆಚ್ಚಿನ 5 ಅಂಕಗಳಿಗೆ ಕೇಳಲಾಗುವ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.